ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾನು ಕೆ ಡಿ ಫಿಲಮ್ದು ಒಂದು ಸಾಂಗ್ನ ಎಡಿಟ್ ಮಾಡಿದ್ದೀನಿ. ಆ ಸಾಂಗ್ ಅಲ್ಲ, ಬಟ್ ಆ ಆ ಸಾಂಗ್ನ ಬಿ ಜಿ ಎಮ್ನ ನಾನು ಫೋಟೋಗೆ ಲೈಟ್ ಮೋಷನಲ್ಲಿ ಎಡಿಟಿಂಗ್ ಮಾಡಿದ್ದೀನಿ. ಹೇಗಿದೆ ಅಂತ ಫಸ್ಟ್ ಹೋಗಿ ಡೆಮೋ ವಿಡಿಯೋನ ನೋಡ್ಕೊಂಬೈ. ನೋಡೋದಕ್ಕಿಂತ ಮುಂಚೆ ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ಲಿದೆ, ಹೋಗಿ ಫಾಲೋ ಮಾಡಿ ಗೈಸ್. ಹೋಗೋಣ, ಡೆಮೋ ವಿಡಿಯೋನ ನೋಡ್ಕೊಂಬನ್ನಿ ಫಸ್ಟ್. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್. ನೋಡಾಯಿತು ಅನ್ಕೋತೀನಿ. ಫಸ್ಟ್ ಹೋಗಿ ಎಲೈಟ್ ಮೋಷನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಎಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೋತೀನಿ. ಎಲ್ಲ ಫುಲ್ಲು ಪ್ರಾಜೆಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಅಲ್ಲಿ ಬೇರೆ ಥರ ಬಿ ಜಿ ಎಮ್ ಇದೆ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ನಾನು ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಗುರುವೇ ನಿನ್ನ ಆಟ ಬಲ್ಲೋರ್ ಅನ್ನೋ ಒಂದು ಕೆ ಡಿ ಫಿಲಮ್ ರೀಸೆಂಟಾಗಿ ಶಿವೊಂದು ಸಾಂಗ್ ರಿಲೀಸ್ ಆಯ್ತಲ್ಲ, ಆ ಸಾಂಗ್ನ ನಾನು ಇದಕ್ಕೆ ಆ್ಯಡ್ ಮಾಡಿರೋದು. ನೀವೇನು ಮಾಡಬೇಕು ಅಂದರೆ, ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಬಟ್ ಅಲ್ಲಿ ತೆಲುಗುದಿರೋದು. ಬಟ್ ಈ ಸಾಂಗ್ ಇಲ್ಲ, ನಾನು ಈ ಸಾಂಗ್ನ ಜಾಯಿಂಟ್ ಮಾಡ್ಕೊಂಡಿದ್ದು. ಈ ಸಾಂಗ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಬೇಕಾದರೆ ಹೆಸ್ರನ್ನ ಚೇಂಜ್ ಮಾಡ್ಕೊಂಡು ಆ ಸಾಂಗ್ನ ಡಿಲೀಟ್ ಮಾಡಿ ಈ ಸಾಂಗ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಫಾಂಟ್ಸ್ ಹೆಂಗಪ್ಪ ಚೇಂಜ್ ಮಾಡೋದು ಅಂದರೆ, ಈ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಇದೆಯಲ್ಲ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಿಮಿಷ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆ ಸಾಂಗ್ ಏನು ಬರ್ತಿದೆಯಲ್ಲ, ನಾನು ಅದನ್ನೇ ಟೈಪ್ ಮಾಡಿರೋದು. ಟೈಪ್ ಮಾಡಿದ್ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ಆ್ಯಡ್ ಆಗುತ್ತೆ. ನೀವು ಅದೇ ಥರ ಮಾಡ್ಕೊಳ್ಳಿ ಗೈಸ್. ನಾನು ಈ ಸಾಂಗ್ನ ಶಿವನ್ ಸಾಂಗ್ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಅಲೈಟ್ ಮೋಷನ್ ಬೇರೆ ಸಾಂಗ್ ಇದೆ, ಅದಕ್ಕೋಸ್ಕರ. ಅದಾದಮೇಲೆ ಸೈಡಿಗೆ ಬಂದರೆ ಇಮೇಜ್ ಇದೆ. ಆ ಇಮೇಜ್ ಮೇಲೆ ಹೋಗಿ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಗ್ರೂಪ್ ಆ್ಯಂಡ್ ಮಾಸ್ಕ್ ಅಂತ ಒಂದಿದೆಯಲ್ಲ, ಆ ಒನ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಈ ಥರ ಬ್ಯಾಕ್ಗ್ರೌಂಡ್ ಬರುತ್ತೆ. ಬ್ಯಾಕ್ ಬಂದು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫೀಲ್ಡ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲಾಸ್ಟಿಗೆ ಫಸ್ಟ್ ಸ್ಟೆಪ್ ಅಲ್ಲ, ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ ಇದೆ ನೋಡಿ, ಆ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಇಮೇಜನ್ನು ಆ್ಯಡ್ ಮಾಡಿ. ನಾನು ಈ ಇಮೇಜ್ನ ಆ್ಯಡ್ ಮಾಡ್ತೀನಿ. ಒಂದು ಇಮೇಜ್ ಆ್ಯಡ್ ಆಯಿತು. ಈಗ ಬ್ಯಾಕ್ ಬರಬೇಕು. ಅದೇ ರೀತಿ ಬ್ಯಾಕ್ ಬಂದು ಸ್ಕ್ರೋಲ್ ಮಾಡಿ ಮುಂದೆ ತಗೊಂಡ್ರೆ ಅದ್ರ ಮೇಲ್ಗಡೆ ಗ್ರೂಪ್ 2 ಅಲ್ಲ, ಗ್ರೂಪ್ 1 ಅಂತಿದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಿಂಗೆ ಸ್ಕ್ರೋಲ್ ಮಾಡಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಇದೆಯಲ್ಲ, ಆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಅದೇ ಥರ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಆ್ಯಡ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಆಗುತ್ತೆ. ಹಿಂಗೆ ಬ್ಯಾಕ್ ಬರಬೇಕು. ಆವಾಗ ಬ್ಯಾಕ್ ಬಂದು ಅದೇ ಥರ ಸ್ಕ್ರೋಲ್ ಮಾಡಿದ್ರೆ ಮೇಲ್ಗಡೆ ಗ್ರೂಪ್ 2 ಮೇಲೆ ಕ್ಲಿಕ್ ಮಾಡಿ, ಅದೇ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬಂದು ಸ್ಕ್ರೋಲ್ ಮಾಡಿ, ಅದೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲೊಂದು ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಈ ಇಮೇಜ್ನ ಆ್ಯಡ್ ಮಾಡಿದ್ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಆಗುತ್ತೆ. ಅದೇ ರೀತಿ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಲಾಸ್ಟ್ ಗ್ರೂಪ್ ಮೇಲೆ ಸೇಮ್ ಅದೇ ಥರ ಎಡಿಟ್ ಗ್ರೂಪು, ಬ್ಯಾಕ್ ಬಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ಯಾಚ್ ಮೇಲೆ ಕ್ಲಿಕ್ ಮಾಡಿ, ಒಂದು ಇಮೇಜನ್ನು ಆ್ಯಡ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಆಗುತ್ತೆ. ಇನ್ನು ಬ್ಯಾಕ್ ಬಂದರೆ ನೋಡಿ, ಈಗ ಆ್ಯಡ್ ಆಗಿದೆ. ಅದಾದಮೇಲೆ ಪಕ್ಕಕ್ಕೆ ಬಂದರೆ ಈ ಥರ ಫೋಟೋ ಬರುತ್ತೆ. ಅದನ್ನೇನು ಮಾಡಬೇಕು ಅಂದರೆ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಇದೇ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಇಮೇಜ್ ಬರುತ್ತೆ. ಆ ಇಮೇಜನ್ನು ನಿಮ್ಗೆ ಯಾವ್ದು ಬೇಕು ಆ ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಈ ಇಮೇಜನ್ನು ಆ್ಯಡ್ ಮಾಡ್ಕೋತೀನಿ. ಈ ಇಮೇಜ್ ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಅದೇ ರೀತಿ ಈಗ ನಾನು ಏನು ಹೇಳ್ಕೊಟ್ಟು ನಾನು ನಿಮಗೆ ಬ್ಯಾಕು ಈ ಗ್ರೂಪ್ ಮೇಲೆ, ಅದೇ ರೀತಿ ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಅದೇ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬಂದು ಫೋಟೋನ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆಲ್ ಅಂತಿದೆ, ಅದು ಬೇಡ, ನಾನು ಡಿಲೀಟ್ ಮಾಡ್ತೀನಿ ಆ ಫಾಂಟು. ಅದೇ ಸೇಮ್ ಗೈಸ್,
ಗ್ರೂಪು 1 ಇನ್ನು ಮೇಲ್ಗಡೆ ಹಂಗೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಂದು ಇದನ್ನೇನು ಬೇಡ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಕಲರ್ ಫಿಲ್ ಮೇಲೆ ಬಂದು ಸ್ಟ್ರ್ಯಾಚ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದೇ ರೀತಿ ಸೇಮ್ ಬಂದು ಸ್ಕ್ರೋಲ್ ಮಾಡಿ ಮುಂದೆ ಬನ್ನಿ. ಈ ಗ್ರೂಪ್ 2 ಮೇಲೆ ಕ್ಲಿಕ್ ಮಾಡಿ ಅದೇ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ಅದು ಫಾಂಟ್ಸ್ ಬೇಡ, ಇಮೇಜ್ ಬೇಕು ಅಂದರೆ ಕಲರ್ ಫಿಲ್ ಕ್ಲಿಕ್ ಮಾಡಿ ಸ್ಟ್ರ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರು ಒಂದು ಇಮೇಜನ್ನು ಆ್ಯಡ್ ಮಾಡಿ. ನಾನು ಈ ಇಮೇಜನ್ನು ಆ್ಯಡ್ ಮಾಡ್ತೀನಿ. ಅದೇ ರೀತಿ ಇನ್ನೊಂದಿದೆ ಲಾಸ್ಟು, ಅದೊಂದು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ಅದು ಬೇಡ ನಮಗೆ, ಅದಕ್ಕೋಸ್ಕರ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ರ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಯಾವ್ದಾದ್ರು ಇನ್ನೊಂದು ಫೋಟೋನ ಆ್ಯಡ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಆಗುತ್ತೆ. ಸ್ಕ್ರೋಲ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ಥರ ಸ್ಕ್ರೋಲ್ ಮಾಡ್ಕೊಂಡು ಬ್ಯಾಕ್ ಬಂದರೆ ಅದೆಲ್ಲ ಆದಮೇಲೆ ಬ್ಯಾಕ್ ಬರ್ಬೇಕಿನ್ನ ಬಂದರೆ ನೆಕ್ಸ್ಟು ಇಲ್ಲೊಂದು ಇಮೇಜ್ ಇದೆ. ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ರ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋನ ಆ್ಯಡ್ ಮಾಡಿ. ಈ ಥರ ಬ್ಯಾಕ್ ಬಂದರೆ ಇನ್ನೊಂದು ಫೋಟೋ ಅದೇ ಇಲ್ಲಿ ಮೊದಲೇ ಆ್ಯಡ್ ಆಗಿರುತ್ತೆ, ಅಲ್ಲಿ ಬೇರೆ ಥರ ಇದೆ. ನಿಮ್ಗೆ ಏನಾದ್ರು ಸಾಂಗ್ನ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಟೈಪ್ ಮಾಡ್ಕೊಂಡ್ರೆ ಸಾಕು, ಅಡ್ಜಸ್ಟ್ ಮಾಡ್ಕೋಬೋದು ಆರಾಮಾಗಿ. ಅದಾದಮೇಲೆ ಇಲ್ಲಿ ಫೋಟೋ ಬರ್ತವೆ. ಇನ್ನು ಸೇಮ್ ನನಗೇನು ಹೇಳ್ಕೊಟ್ನೋ ನಿಮಗೆ ಅಲ್ಲಿ ಏನು ಹೇಳ್ಕೊಟ್ನೋ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಯಾವ ಇಮೇಜ್ ಬೇಕೋ ಆ ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಅದೇ ಸ್ಟಾರು, ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜನ್ನು ಸೆಟ್ ಮಾಡ್ಕೋಬೋದು. ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಇಷ್ಟೇ ಗೈಸ್. ನೀವು ಬೇಕಾದರೆ ಬ್ಯಾಕ್ ಬಂದು ಒಂದ್ಸಲಿ ವೀಡಿಯೋನ ರಿವ್ಯೂ ನೋಡ್ಕೋಬೋದು. ನೀವು ನಾನು ವೀಡಿಯೋದಲ್ಲಿ ಸ್ಟಾರ್ಟಿಂಗೇ ನೋಡಿರ್ತೀರ. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಬೇರೆ ಸಾಂಗ್ ಇದೆ, ನಾನು ಈ ಸಾಂಗ್ನ ಆ್ಯಡ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ಫಾಂಟ್ಸು ಮತ್ತು ಟೈಪ್ ಮಾಡ್ಕೋಬೇಕಾಗುತ್ತೆ. ಆದರೆ ಆ ಸಾಂಗ್ ಯಾವ್ದು ಬರುತ್ತೋ ಸ್ಟಾರ್ಟಿಂಗಲ್ಲಿ ಗುರುವೆ ನೀನು ಆಟ ಬಲ್ಲೋರು ಅಂತ ಏನಿದೆ ಅಲ್ಲಿ ಹೋಗಿ ನೀವು ಟೈಪ್ ಮಾಡ್ಕೋಬೇಕು. ಅಲ್ಲಿ ಬೇರೆ ಸಾಂಗ್ ಇದೆ, ತೆಲುಗು ಸಾಂಗ್ ಇದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ನೀವು ಎಕ್ಸ್ಪೋರ್ಟ್ ಎಲ್ಲಿ ಮಾಡಬೇಕಂದ್ರೆ ಮೇಲ್ಗಡೆ ಸೆಟ್ಟಿಂಗ್ ಇದೆಯಲ್ಲ ಅಲ್ಲಿ ಯಾರೋ ಮಾಡ್ತಾ ಬರುತ್ತೆ, ಅಲ್ಲಿ ಹೋಗಿ ನೀವು ಎಕ್ಸ್ಪೋರ್ಟ್ನ ಮಾಡ್ಕೋಬೋದು. ಈಗ ಬ್ಯಾಕ್ ಬಂದರೆ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಆ ಸೆಟ್ಟಿಂಗ್ ಮೇಲೆ ಹೋದರೆ 1000 ಇದು ಕೇಳ್ತಿದೆ. ಹಿಂಗೆ ಬ್ಯಾಕ್ ಬಂದರೆ ನೋಡಿ, ಬ್ಯಾಕ್ ಬಂದರೆ ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಎಕ್ಸ್ಪೋರ್ಟ್ ಅಂತ ಬರುತ್ತೆ. ಎಕ್ಸ್ಪೋರ್ಟ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ನೋಡಿ ಗೈಸ್, ಈಗ ಎಕ್ಸ್ಪೋರ್ಟ್ ಆಗ್ತಿದೆ. ಎಕ್ಸ್ಪೋರ್ಟ್ ಆದಮೇಲೆ ಸೇವ್ ಮಾಡ್ಕೊಳ್ಳಿ. ಹಾಗೆ ನೀವು ವೀಡಿಯೋನ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ಳಿ. ಇದೇ ಥರ ಇನ್ನೂ ವೀಡಿಯೋ ನಾನು ಬೇರೆ ಥರ ಮಾಡಬೇಕು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಆಗಿ ಹೋಗಿ ಪ್ಲೀಸ್ ಫಾಲೋ ಮಾಡಿ ಗೈಸ್. ಆದಷ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ